ಯೂಟ್ಯೂಬ್ ಇಂದ ಬಂದಂತ ಮೊದಲನೇ ಪೇಮೆಂಟ್ ಅಲ್ಲಿ ಈ ಒಂದು ವಾಷಿಂಗ್ ಮಿಷನ್ ತಗೊಂಡಿದ್ದೀನಿ. ಇಂಟೆಕ್ಸ್ ಕಂಪನಿಯ ವಾಷಿಂಗ್ ಮಿಷಿನ್ ಇದು. ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷನ್. ಇದರ ಹಲವಾರು ಫಂಕ್ಷನ್ಸ್ ಇದಾವೆ. ಇದನ್ನ ಆಮೇಲೆ ಅನ್ಬಾಕ್ಸಿಂಗ್ ಮಾಡ್ತಾ ತೋರಿಸ್ತೀನಿ. ನಾನು ವಾಷಿಂಗ್ ಮಿಷಿನ್ ತಗೊಳ್ಳೋದಕ್ಕೆ ಮೈನ್ ಕಾರಣ ಅಂದ್ರೆ ನನ್ನ ಹೆಂಡತಿಯ ಕೈ. ಇದು ಬಿಸಿ ಎಣ್ಣೆ ಬಿದ್ದು ಈ ತರ ಆಗಿದ್ದು. ಇತ್ತೀಚೆಗಂತೂ ಅವಳಿಗೆ ಬಟ್ಟೆ ಒಗೆಯಕ್ಕೆ ಆಗ್ತಿರ್ಲಿಲ್ಲ. ಆ ಕಾರಣದಿಂದಾಗಿ ಈ ಒಂದು ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ. ಇನ್ನು ಇದರಲ್ಲಿ ಇರ್ತಕ್ಕಂಥ ಫಂಕ್ಷನ್ಸ್ ಬಗ್ಗೆ ನೋಡೋಣ. ಇಲ್ಲಿ TOP ಟೆಕ್ನಾಲಜಿ ಇದೆ, ಹಾಗೆ ಮ್ಯಾಜಿಕ್ ಫಿಲ್ಟರ್ ಇದೆ, ಹಾಗೆ ಆಂಟಿ ರಸ್ಟ್ ಬಾಡಿ ಇದೆ, ಹಾಗೆ ವಾಟರ್ ಫಾಲ್ ಇದೆ, ಹಾಗೇನೆ ಫುಲ್ಲಿ ಗ್ಲಾಸ್ ಲಿಡ್ ಇದೆ, ಹಾಗೆ ಸ್ಕ್ರಬ್ಬರ್ ಟೆಕ್ನಾಲಜಿ ಇದೆ, ಹಾಗೆ ಕ್ಯಾಸ್ಟರ್ ವೀಲ್ಸ್ ಇದೆ, ಹಾಗೆ ವಾಟರ್ ಸೆಲೆಕ್ಟರ್ ನಾಬ್ಸ್ ಇದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಯೂಟ್ಯೂಬ್ ಇಂದ ಬಂದಂತ ಮೊದಲನೇ ಪೇಮೆಂಟ್ ಅಲ್ಲಿ ಈ ಒಂದು ವಸ್ತುನ ತಗೊಂಡಿದ್ದೀನಿ. ನಾನು ಇದನ್ನ ತಗೊಳ್ಳೋದಕ್ಕೆ ಕಾರಣ ಆಗ್ಲೇ ಹೇಳಿದೆ, ಒಂದು ನನ್ನ ಹೆಂಡತಿಗೆ ಕೈ ನೋವು, ಬಟ್ಟೆ ಒಗೆಯಕ್ಕಾಗಲ್ಲ. ಇನ್ನೊಂದು ಆ ಹಣ ಬೇರೆ ರೀತಿ ಖರ್ಚಾಗಬಾರ್ದು, ಅದರಿಂದ ಒಂದು ವಸ್ತು ಇರ್ಬೇಕು. ಅಂದ್ರೆ ಮೊದಲನೇ ಪೇಮೆಂಟ್ ಅಲ್ವಾ, ಅದು ಒಂದು ಖುಷಿಗೋಸ್ಕರ ಒಂದು ವಸ್ತು ಇರ್ಬೇಕು ಅಂತ ಅಂದ್ಕೊಂಡೆ ಈ ಒಂದು ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ. ಮತ್ತೆ ಫ್ರಂಟ್ ಲೋಡ್ ಅಥವಾ ಟಾಪ್ ಲೋಡ್ ತಗೋಬೇಕು ಅಂದ್ರೆ ಅದಕ್ಕೆ ನೀರಿನ ಪ್ರೆಷರ್ ಇರ್ಬೇಕಾಗುತ್ತೆ. ಅದು ಅಷ್ಟೊಂದಾಗಿ ನನ್ನ ಮನೆಯಲ್ಲಿ ನೀರಿನ ಪ್ರೆಷರ್ ಇಲ್ಲ. ಹಾಗಾಗಿ ಸೆಮಿ ಆಟೋಮೆಟಿಕ್ ಆಗಿರೋದ್ರಿಂದ ನಮ್ಗೆ ಹೇಗ್ ಬೇಕಾದ್ರೆ ಹಾಗೆ ಯೂಸ್ ಮಾಡ್ಕೋಬಹುದು. ಏನಾದ್ರು ಡ್ಯಾಮೇಜ್ ಇದೆಯಾ, ಏನಾದ್ರು ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಬಾಕ್ಸ್ ಓಪನ್ ಮಾಡಿದ್ವಿ, ಆದ್ರೆ ಅನ್ಬಾಕ್ಸಿಂಗ್ ಅಂತೂ ಒಂದು ಮಾಡ್ಲೇಬೇಕಲ್ಲ ನಿಮ್ ಮುಂದೆ. ಹಾಗಾಗಿ ಇದು 8 kg ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಆಗಿರುತ್ತೆ. ವಾಷಿಂಗ್ ಮಿಷಿನ್ ಅಂತೂ ನೋಡೋದಕ್ಕೆ ತುಂಬಾನೇ ಯೂನಿಕ್ ಆಗಿದೆ. ಅಂದ್ರೆ ಡಬಲ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಇದೇನಿದೆ ಕೆಳಗಡೆದು ಕಂಪ್ಲೀಟ್ ಗ್ರೇ ಕಲರ್ ಅಲ್ಲಿ ಇದ್ರೆ, ನೆಕ್ಸ್ಟ್ ಇದರ ಟಬ್ನ ಡೋರ್ಗಳೇನಿದಾವೆ ಅದು ಒಂದು ಆರೆಂಜ್ ಕಲರ್ ಅಲ್ಲಿ ಕೊಟ್ಟು ಅದಕ್ಕೆ ಲಿಡ್ ಗ್ಲಾಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದೊಂಥರ ಟಫನ್ ಗ್ಲಾಸ್ ಟೈಪ್ ಅಲ್ಲಿ ಇದೆ. ನೀವೇ ನೋಡ್ತಿದ್ರ, ತುಂಬಾನೇ ಯುನಿಕ್ ಆಗಿ ಒಂದು ಒಳ್ಳೆ ಡಿಸೈನಿಂಗ್ ಅಲ್ಲಿ ಇದೆ. ಇನ್ನು ರೇಟಿಂಗ್ಸ್ ಅಲ್ಲಿ 5 ಸ್ಟಾರ್ ರೇಟಿಂಗ್ಸ್ ಇದೆ. ಹಾಗೇನೆ ಮೋಟ್ರಿಗೆ 5 ವರ್ಷಗಳ ವ್ಯಾರಂಟಿ ಇದೆ. ಇನ್ನು ಇದರಲ್ಲಿ ಈ ಡ್ರೈನ್ ಪೈಪ್ ಇದೆ, ಹಾಗೆ ವಾಟರ್ ಇನ್ಲೆಟ್ ಪೈಪ್ ಇದೆ. ಹಾಗೇನೆ ಈ ಡ್ರೈನ್ ಪೈಪ್ಗೆ ಹಾಕ್ಲಿಕ್ಕೆ ಒಂದು ಕ್ಲ್ಯಾಂಪ್ ಕೂಡ ಇದೆ. ಇನ್ನು ಈ ಫೈಬರ್ನ ಪ್ಲೇಟ್ ಏನಿದೆ, ಇದು ಬಟ್ಟೆನ ಡ್ರೈ ಮಾಡುವಂತ ಟಬ್ಗೆ ಲಾಕ್ ಮಾಡ್ಲಿಕ್ಕೆ ಇರುವಂತದ್ದು. ಇಲ್ಲಿ ಇಂಟೆಕ್ಸ್ ನ ಕಾರ್ಡ್ ಇದೆ. ಕಾರ್ಡ್ ಅಂದ್ರೆ ಇದು ಇಂಟೆಕ್ಸ್ ನ ಸ್ಕ್ಯಾನರ್ ಕೋಡ್ ಆಗಿದೆ. ಈ ಒಂದು ಸ್ಕ್ಯಾನರ್ ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡ್ರೆ ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಅಂದ್ರೆ ಯಾವ ತರ ಯೂಸ್ ಮಾಡ್ಬೇಕು ಅನ್ನುವಂಥದ್ದನ್ನ ಈ ಒಂದು ಸ್ಕ್ಯಾನರ್ ಕೋಡ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ವಾಟರ್ ಇನ್ಲೆಟ್ ಕೊಡ್ಲಿಕ್ಕೆ ವಾಟರ್ಗೆ ಪೈಪ್ ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಬಟ್ಟೆ ಒಗಿಲಿಕ್ಕೆ ಆ ಪೈಪ್ ಇಂದಾನೆ ಇನ್ಲೆಟ್ ಆಗಿ ನೀರ್ನ ತಗೋಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ. ಬದಲಾಗಿ ನಾವು ಬಕೆಟ್ ಇರ್ಬೋದು, ಕೊಡ ಇರ್ಬೋದು, ಅಥವಾ ಜಗ್ ಅಥವಾ ಮಗ್ಗಿಂದ ಕೂಡ ನೀರನ್ನ ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಬಟ್ಟೆನ ಒಗಿಬಹುದು. ಇನ್ನು ಇಲ್ಲಿ ಈ ಫಿಲ್ಟರ್ ನ ಕೊಟ್ಟಿರ್ತಾರೆ. ಈ ಫಿಲ್ಟರ್ ಯಾಕೆ ಅಂತ ಹೇಳಿದ್ರೆ, ನಾವು ರಗ್ ಒಗಿಬೇಕಾದ್ರೆ, ಬಟ್ಟೆಗಳು ಒಗಿಬೇಕಾದ್ರೆ ಅದರಲ್ಲಿ ಕೆಲವೊಂದು ನೂಲಿನ ಅಂಶ ಅಥವಾ ಸಣ್ಣ ಸಣ್ಣದಾಗಿರ್ತಕ್ಕಂಥ ಗುಂಜು ಅಂತ ಹೇಳ್ತಾರಲ್ಲ, ಆ ಅಂಶ ಬಂದು ಅದೆಲ್ಲ ಬಂದು ಈ ಫಿಲ್ಟರ್ ನಲ್ಲಿ ಕೂತ್ಕೊಂಡಿರುತ್ತೆ. ಈ ಫಿಲ್ಟರ್ ನ ಈ ತರ ಜಸ್ಟ್ ಒಂದು ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಇದನ್ನ ಹೊರಗಡೆಗೆ ತೆಕ್ಕೊಂಡು ಇಲ್ಲಿ ಈ ತರದ ಎಡ್ಜ್ ಇರುತ್ತೆ. ಈ ಎಡ್ಜ್ ನ ಓಪನ್ ಮಾಡ್ಕೊಂಡಾಗ ಈ ಫಿಲ್ಟರ್ ಈ ತರ ಓಪನ್ ಆಗುತ್ತೆ. ಇದನ್ನ ಬ್ರಷ್ ಇಂದ ಕ್ಲೀನ್ ಮಾಡ್ಕೊಂಡು ವಾಪಸ್ ನಾವು ಅದೇ ರೀತಿ ಫಿಕ್ಸ್ ಮಾಡಬೇಕು. ಇಲ್ಲಿ ಏನ್ ಗಲೀಜ್ ಇರುತ್ತೆ ಅದನ್ನ ನಾವು ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ, ಹೊಸ ಬಟ್ಟೆ ಇರ್ಬೋದು ಅಥವಾ ನಾವು ಯಾವುದೇ ಬಟ್ಟೆನ ಹೋಗಿದಾಗ ಆ ಬಟ್ಟೆ ವಾಸನೆ ಬರೋ ಸಾಧ್ಯತೆ ಅಂತೂ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಫಿಲ್ಟರ್ನ ಯಾವತ್ತಿಗೂ ಕೂಡ ಕ್ಲೀನ್ ಮಾಡ್ಕೊಂಡು ನಾವು ಮತ್ತೆ ಈ ಫಿಲ್ಟರ್ನ ಹಾಕ್ಬೇಕಾಗತ್ತೆ. ಇನ್ನು ಈ ನಾಬ್ಗಳಿಗೆ ಈ ಒಂದು ಡೋರ್ನ ಕೊಟ್ಟಿದ್ದಾರೆ. ಈ ಡೋರ್ ಇರೋದ್ರಿಂದ ಏನಾದ್ರೂ ನೀರ್ ಬಿದ್ದೋನು ಕೂಡ ಈ ನಾಬ್ ಒಳಗಡೆ ನೀರ್ ಹೋಗ್ಬಿಟ್ಟು ಈ ನಾಬ್ನ ಏನ್ ವೈರ್ ಕನೆಕ್ಷನ್ ಇರುತ್ತೆ ಅದಕ್ಕೆ ಸಮಸ್ಯೆ ಆಗದೆ ಇರೋ ತರ, ಅಂದ್ರೆ ಶಾರ್ಟ್ ಆಗದೆ ಇರೋ ತರ ಈ ಡೋರ್ನ ಕೊಟ್ಟಿದ್ದಾರೆ. ತುಂಬಾನೇ ಒಂದು ಒಳ್ಳೆ ಫೀಚರ್ ಇದು. ಯಾಕೆಂದ್ರೆ
ಬಟ್ಟೆ ಒಗಿಬೇಕಾದ್ರೆ ಇರ್ಬೋದು ಅಥವಾ ಬಟ್ಟೆನ ಎತ್ತಿ ಡ್ರೈಯರ್ಗೆ ಇಲ್ಲಿಗೆ ಹಾಕುವಾಗಿರ್ಬೋದು, ನೀರಂತೂ ಹಾರೇ ಹಾರುತ್ತೆ. ಅವಾಗ ಈ ಬಟನ್ಗೆಲ್ಲ ಏನು ಆಗಬಾರ್ದು ಅಂದ್ರೆ ನೀರು ಒಳಗಡೆ ಸ್ಪ್ರೆಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಡೋರ್ನ ಕೊಟ್ಟಿದ್ದಾರೆ. ತುಂಬಾನೇ ಯುನಿಕ್ ಡಿಸೈನ್ ಮತ್ತೆ ತುಂಬಾನೇ ಒಂದು ಸೇಫ್ಟಿ ಫೀಚರ್ ಆಗಿದೆ ಇದು. ಈ ರಿಂಗ್ ಏನಿದೆ ಇದನ್ನ ಈ ಪೈಪಿಗೆ ಈ ತರ ಹಾಕ್ಬಿಟ್ಟು ಇಲ್ಲಿಗೆ ಡ್ರೈ ಪೈಪನ್ನ ಕೂರಿಸ್ಬೇಕಾಗತ್ತೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಮಾಡೋದಕ್ಕೆ ವೀಲ್ ಕೊಟ್ಟಿದ್ದಾರೆ. ಎರಡು ಲೆಗ್ ಕೂಡ ವೀಲ್ ಇದೆ. ಎರಡು ಲೆಗ್ಗಿಗೆ ಮಾತ್ರ ವೀಲ್ ಇದೆ, ಈ ಕಡೆ ಲೆಗ್ಗಿಗೆ ವೀಲ್ ಇಲ್ಲ. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಂದ್ರೆ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋ ಕೊಟ್ಟಿದ್ದಾರೆ. ಇಲ್ಲಿ ನಾಬ್ಸ್ ಗಳಿದಾವೆ, 1 2 3 4 5 ನಾಬ್ಗಳಿದಾವೆ. ಈ ನಾಬ್ಗಳನ್ನ ಯಾವ ರೀತಿ ಆಪರೇಟ್ ಮಾಡೋದು ಅಂದ್ರೆ, ಮೊದಲನೇದಾಗಿ ಇಲ್ಲಿ ವಾಶ್ ಮತ್ತೆ ಸ್ಪಿನ್ ಟಬ್ ಅಂತ ಇದೆ. ಅಂದ್ರೆ ಇದು ವಾಟರ್ ಸೆಲೆಕ್ಟರ್ ನ ನಾಬ್ ಆಗಿದ್ದು, ಇನ್ಲೆಟ್ ಪೈಪ್ ಮೂಲಕ ನೀರನ್ನ ಟಬ್ಗೆ ಕೊಡೋದಾದ್ರೆ ಈ ಎರಡು ಆಪ್ಷನ್ಗೆ ನಾಬ್ ಅನ್ನ ಸೆಲೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ವಾಶ್ ಮಾಡ್ಲಿಕ್ಕಿದ್ರೆ ಈ ವಾಶ್ ಟಬ್ ಅನ್ನುವಂತ ಆಪ್ಷನ್ಗೆ ಇಟ್ಕೋಬೇಕಾಗತ್ತೆ. ಇನ್ನು ಸ್ಪಿನ್ ಟಬ್ ಅಂತ ಇದೆ. ಸ್ಪಿನ್ ಟಬ್ ಅಂದ್ರೆ ಬಟ್ಟೆನ ನಾವು ಡ್ರೈ ಮಾಡ್ಲಿಕ್ಕಿದ್ರೆ ಈ ಆಪ್ಷನ್ಗೆ ತಿರುಗಿಸ್ಕೋಬೇಕಾಗುತ್ತೆ. ಇಲ್ಲಿ ಆಪ್ಷನ್ ತೋರಿಸಿದ್ದಾರೆ ನೋಡಿ, ಜಿಲೇಬಿ ತರ ಇದೆ. ಹಾಗೆ ಇಲ್ಲಿ ಏನ್ ಡಾಟ್ 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 ಇದೆ, ಈ ಕಡೆಗೆ ಈ ಬಟನ್ ಅನ್ನ ಅಂದ್ರೆ ಈ ನಾಬ್ ನ ತಿರುಗಿಸೋ ಹಾಗಿಲ್ಲ. ಈಚೆ ತಿರುಗಿಸ್ತು ಅಂತ ಹೇಳಿದ್ರೆ ಈ ನಾಬ್ ಕಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ವಾಶ್ ಟೈಮರ್ ಇದೆ. ವಾಶ್ ಟೈಮರ್ ಅಂದ್ರೆ ಇದು ಬಟ್ಟೆಯನ್ನ ಒಗಿಲಿಕ್ಕೆ ಸೆಟ್ ಮಾಡಿಡುವಂತ ಟೈಮಿಂಗ್ ಆಗಿರುತ್ತೆ. ಇಲ್ಲೇನ್ ಕಾಣಿಸ್ತಿದೆ ನಿಮಗೆ 15 12 19 ತೋರಿಸ್ತಾ ಇದೆ. ಇದು ನಿಮಿಷದ ಲೆಕ್ಕದಲ್ಲಿ ಇರುತ್ತೆ, ಅಂದ್ರೆ ಇದು ಗಂಟೆ ಲೆಕ್ಕದಲ್ಲಿ. ಇದು 15 ಅಂತ ಏನು ತೋರಿಸ್ತಿದೆ, ಇದು 1.5 ಗಂಟೆ ಆಗಿರುತ್ತೆ. ಇದು 12 ಅಂತ ಏನಿದೆ, ಇದು 1 ಗಂಟೆ 20 ನಿಮಿಷ ಆಗಿರುತ್ತೆ. ಇದು 3/4 ಗಂಟೆ, ಇದು ಅರ್ಧ ಗಂಟೆ, ಇದು 1/4 ಗಂಟೆ, ಈ ತರ ಇರುತ್ತೆ. ಟೈಮಿಂಗ್ಸ್ ಬಂದು ಇದೇ ತರನೇ ಇರುವಂತದ್ದು. ಅದನ್ನ ನಾವು ಅನಲೈಸ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಟೈಮಿಂಗ್ಸ್ ನ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ ಡಾಟ್ ಡಾಟ್ ಇದೆ. ಈ 15 ನಂಬರ್ ಏನಿದೆ ಅಲ್ಲಿಗೆ ಈ ಒಂದು ಬಟನ್ ಅನ್ನ ಸ್ಟಾಪ್ ಮಾಡಿ ಇಟ್ಕೋಬೇಕಾಗುತ್ತೆ. ಸಾಧಾರಣವಾಗಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ನಲ್ಲಿ ಎಲ್ಲಾ ತರದ ವಾಷಿಂಗ್ ಮಿಷಿನ್ ಅಲ್ಲೂ ಈ ತರದ ಡಾಟ್ಸ್ ಲೈನ್ ಅನ್ನ ಕೊಟ್ಟಿರ್ತಾರೆ. ಯಾರಾದ್ರೂ ಹೊಸದಾಗಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ತಗೊಂಡ್ರೆ ಅವರಿಗೆ ಒಂದು ಈ ಡೆಮೋ ಏನಿದೆ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈ ನಾಬ್ ನಲ್ಲಿ ನಾರ್ಮಲ್ ಅಂತ ಇದೆ, ಹಾಗೆ ಹೆವಿ ಅಂತ ಕೊಟ್ಟಿದ್ದಾರೆ. ನಾರ್ಮಲ್ ಅಂದ್ರೆ ಮಾಮೂಲಿಯಾಗಿ ನಾವು ದಿನನಿತ್ಯ ಬಳಕೆ ಮಾಡುವಂತ ಬಟ್ಟೆ, ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಯೂಸ್ ಮಾಡಿರುವಂತ ಬಟ್ಟೆ, ಅದು ಫಂಕ್ಷನ್ ಆಗಿರ್ಬೋದು ಅಥವಾ ಮನೇಲಿ ಯೂಸ್ ಮಾಡಿರುವಂತ ಬಟ್ಟೆ ಆಗಿರ್ಬೋದು. ನೆಕ್ಸ್ಟ್ ಇನ್ನಲ್ಲಿ ಹೆವಿ ಅಂತಿದೆ. ಹೆವಿ ಅಂತ ಆಪ್ಷನ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ತೀರಾ ಭಾರಿ ಕೊಳೆ ಇರುವಂತ ಬಟ್ಟೆಗಳು, ಅಂದ್ರೆ ತುಂಬಾ ಮಣ್ಣು ಇರುವಂತದ್ದು, ಅಥವಾ ಕೆಲವೊಬ್ರು ಈ ತೋಟದ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಬಟ್ಟೆ, ಗ್ಯಾರೇಜ್ ಕೆಲಸಕ್ಕೆಲ್ಲ ಹೋಗ್ತಾರಲ್ಲ ಅಂತ ಬಟ್ಟೆ, ಭಾರಿ ಕೊಳೆ ಇರುವಂತ ಬಟ್ಟೆಗಳನ್ನ ಅಥವಾ ಬೆಡ್ಶೀಟ್ ರಗ್ಗಳನ್ನ ಸ್ಕರ್ಟನ್ಗಳನ್ನ ಈ ಒಂದು ಆಪ್ಷನ್ ಅಲ್ಲಿ ಒಗಿಬಹುದು. ನೆಕ್ಸ್ಟ್ ಈ ನಾಬ್ ನಲ್ಲಿ ಇಲ್ಲಿ ವಾಶ್ ರಿನ್ಸ್ ಅಂತಿದೆ, ಹಾಗೆ ಡ್ರೈನ್ ಅಂತಿದೆ. ಅಂದ್ರೆ ಇದು ವಾಶ್ ಆಗ್ತಿರುವಾಗ ಈ ಒಂದು ಆಪ್ಷನ್ಗೆನೆ ಇಡಬೇಕಾಗುತ್ತೆ. ಟಬ್ ನ ಡ್ರೈ ಮಾಡ್ಲಿಕ್ಕಿದ್ರೆ, ಇದ್ರಲ್ಲಿ ಇರುವಂತ ನೀರನ್ನ ಡ್ರೈ ಮಾಡ್ಬೇಕು ಅಂದ್ರೆ ಈ ನಾಬ್ ನ ಇಲ್ಲಿ ಡ್ರೈ ಅಂತ ಏನ್ ಕಾಣಿಸ್ತಿದೆ ಇಲ್ಲಿಗೆ ತಿರುಗಿಸಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಡೋರ್ ನೋಡಿ, ಸ್ಲೋ ಫಾಲಿಂಗ್ ಡೋರ್ ಇದೆ. ಇದರಲ್ಲಿ ಸೆಮಿ ಆಟೋಮೆಟಿಕ್ ನಲ್ಲಿ ಬಹಳಷ್ಟು ಮಿಷಿನ್ ನಲ್ಲಿ ನಾನು ನೋಡಿರುವ ತರದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಡೋರು ಫಿಕ್ಸ್ ಆಗಿರೋದಿಲ್ಲ. ಇದು ಬಂದು ಈ ಡೋರ್ ಇದಕ್ಕೇನೆ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಈ ನಾಬ್ ಏನ್ ನೋಡ್ತಿದ್ರ, ಇದು ಸ್ಪಿನ್ ಟೈಮರ್ ಆಗಿರುತ್ತೆ. ಅಂದ್ರೆ ಈ ಟಬ್ ಏನಿದೆ ಒಗ್ದಾದ್ಮೇಲೆ ಬಟ್ಟೆನ ಇದಕ್ಕೆ ಹಾಕ್ಬಿಟ್ಟು ಸ್ಪಿನ್ ಮಾಡುವಂತ ಟಬ್ ಆಗಿರುತ್ತೆ. ಟಬ್ ಅಲ್ಲಿ ಹಾಕಿದಂತ ಬಟ್ಟೆನ ಡ್ರೈ ಮಾಡ್ಲಿಕ್ಕೆ ಇರುವಂತ ಆಪ್ಷನ್ ಆಗಿರುತ್ತೆ. ಇದು ಇಲ್ಲಿಗೆ 3/4 ಗಂಟೆ ತನಕ ಟೈಮ್ ಇರುತ್ತೆ, ಅಂದ್ರೆ 45 ನಿಮಿಷದ ಟೈಮ್ ಇರುತ್ತೆ. 45 ನಿಮಿಷ ತನಕನೂ ಈ ಬಟ್ಟೆನ ಡ್ರೈ ಮಾಡಬಹುದು.